ದಾಕ್ಷಾಯಿಣಿ, ಇವತ್ತು ಹಾಲ್ನಲ್ಲಿ ನಡೆದ ಘಟನೆನ ನೀನು ನೋಡಬೇಕಾಗಿತ್ತು. ಮಿಸ್ ಮಾಡ್ಕೊಂಡೆ ಕಣೆ. ನಿನ್ನ ಸ್ವಂತ ಮಕ್ಕಳು ಅಲ್ಲಲ್ಲ, ನನ್ನ ಸಾಕು ಮಕ್ಕಳು ನನಗೋಸ್ಕರ ನನ್ನ ಪರ ಹೇಗೆ ಜಗಳ ಆಡಿದ್ರು ಗೊತ್ತಾ? ಮಿಸ್ ಮಾಡ್ಕೊಂಡೆ ನೀನು. ಏನು ಗೊತ್ತಾ ದಾಕ್ಷಾಯಿಣಿ, ನೀನು ಹೆತ್ತ ಮಕ್ಕಳು ನನ್ನನ್ನು ಅಂದರೆ ಈ ಮಾಳ್ವಿಕನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನನಗೋಸ್ಕರ ಇಡೀ ಜಗತ್ತನ್ನೇ ಎದುರು ನಿಲ್ತಾರೆ. ನೀನೇನೋ ಇವಾಗ ಈ ಮನೆಗೆ ವಾಪಸ್ ಬಂದಿರ್ಬೋದು, ಆದರೆ ನಿನ್ನ ಮಕ್ಕಳ ಮನಸ್ಸಿನಲ್ಲಿರೋ ನನ್ನ ಜಾಗನ ಕಿತ್ಕೊಳ್ಳೋದಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ದಾಕ್ಷಾಯಿಣಿ, ನೀನು ಇವ್ರ ಪಾಲ್ಗೆ ಮುಗಿದು ಹೋದ ಒಂದು ಹಳೇ ಕಥೆ, ಮುಚ್ಚೋಗಿರೋ ಪುಸ್ತಕ. ಆದರೆ ಈ ಮಾಳ್ವಿಕ, ನಾನು ಇವ್ರೆಲ್ಲರೂ ಪಾಲ್ಗೂ ನೆನ್ನೆ, ಇವತ್ತು ಅಷ್ಟೇ ಅಲ್ಲ, ನಾಳೆನೂ ಹೌದು. ಇಡೀ ಮನೆ ಭವಿಷ್ಯ ಇರೋದೇ ನನ್ನ ಕೈಲಿ, ಈ ಮಾಳ್ವಿಕನ ಕೈಲಿ. ನಾಳೆ ಅಂದ ತಕ್ಷಣ ನನಗೊಂದು ನೆನಪಾಯ್ತು ದಾಕ್ಷಾಯಿಣಿ. ನಾಳೆ ನಿನಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಇದೆ ನನ್ನ ಕಡೆಯಿಂದ. ಆ ಸರ್ಪ್ರೈಸ್ ಏನು ಅಂತ ನಿನಗೆ ಮಾತ್ರ ಹೇಳ್ತೀನಿ, ಯಾರಿಗೂ ಹೇಳಬಾರ್ದು. ಸರ್ಪ್ರೈಸ್ ಏನಂದ್ರೆ, ನಾಳೆ ಇಷ್ಟೊತ್ತಿಗೆ ನೀನು ಈ ಪ್ರಪಂಚದಲ್ಲೇ ಇರೋದಿಲ್ಲ, ಸತ್ತು ಹೆಣವಾಗಿರ್ತೀಯ. ಇದೆ ಈ ನಿನ್ನ ಕೆಟ್ಟ ಮುಖನ ದಿನ ನೋಡ್ತಾ ನಿನ್ ಜೊತೆ ನೆನಪಿನ ಕಣ್ಣ ಮುಚ್ಚಲೆ ಆಟಾಡಿ ಸಾಕಾಗೋಗಿದೆ ನನಗೂ. ಎನಫ್. ಇನ್ನು ಈ ಆಟನ ಮುಂದುವರ್ಸೋದಕ್ಕೆ ನನಗಿಷ್ಟ ಇಲ್ಲ. ಮುಗಿಸ್ಬಿಡ್ತೀನಿ. ನಾಳೆ ಒಂದೇ ಪ್ಲಾನಲ್ಲಿ ಈ ರಗಳೆನೆಲ್ಲ ಮುಗಿಸಾಕ್ಬಿಡ್ತೀನಿ. ಏ ದಾಕ್ಷಾಯಿಣಿ, ಸರಿಯಾಗಿ ಕೇಳಿಸ್ಕೊ. ನೀನಿನ್ ಯಾವತ್ತೂ ಯಾವುದೇ ಜನ್ಮದಲ್ಲೂ ಶರತ್ತು ಶಾನ್ವಿ ಲೈಫ್ಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಇನ್ನೂ ಉಸಿರಾಡ್ತಾ ಇದೆಯಾ. ಆದರೆ ಈ ಸರ್ತಿ ನಾನೇ ನನ್ನ ಕೈಯಾರೆ ನಿನ್ನ ಸುಟ್ಟು ಬೂದಿ ಮಾಡ್ತೀನಿ.